ನಮಸ್ಕಾರ ಫ್ರೆಂಡ್ಸ್, ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ಕಮಲ್ ವರ್ಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಕೋದಕ್ಕೆ ಬೇಕಾಗೋ ಥ್ರೆಡ್ ಈ ರೀತಿಯಾಗಿ ದಪ್ಪ ಹೋಲಿರೋ ಸೂಜಿನ ನಾನು ತಗೊಂಡಿದ್ದೀನಿ. ಅವಾಗ ದಾರ ಕರೆಕ್ಟ್ ಆಗಿ ಒಳಗಡೆ ಹೋಗುತ್ತೆ. ಹೀಗೆ ಕೆಳಗಡೆ ಒಂದು ನಾಟ್ ಹಾಕೊಂಡು ಸೂಜಿನ ಹೀಗೆ ಮೇಲ್ ತಗೊಂಡಿದ್ದೀನಿ. ಹೀಗೆ ಒಂಚೂರು ಡಿಸೈನ್ ಏನಾದರೂ ಡ್ರಾ ಮಾಡ್ಕೋಬೇಕಾದಲ್ಲಿ ಸ್ವಲ್ಪ ಕ್ರಾಸ್ ಆಗ್ಬೋದು. ಆವಾಗ ನಾವು ಈ ದಾರ ಹಾಕಬೇಕಿದ್ರೆ ಕರೆಕ್ಟಾಗಿ ನೋಡಿಕೊಂಡು ಹೀಗೆ ಹಾಕ್ಕೋಬಿಟ್ರೆ ಡಿಸೈನು ಹಾಕಿದ ಮೇಲೆ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿಗೆ ಬರುತ್ತೆ. ಎಲ್ಲ ದಾರನು ಒಂದೇ ಲೈನಲ್ಲಿ ಹಾಕೊಂಡ್ರೆ ಆಗತ್ತೆ. ನೋಡಿ ಇಷ್ಟಾಯ್ತು. ಇವಾಗ ಹೀಗೆ ಒಂದಾರದ ಮೇಲೆ, ಒಂದಾರದ ಕೆಳಗೆ, ಒಂದಾರದ ಮೇಲೆ ಇದೇ ರೀತಿ ಹಾಕ್ತಾ ಹೋಗ್ಬೇಕು. ನೋಡಿ ಇವಾಗ ಇಷ್ಟಾಯ್ತು. ಇವಾಗ ಇನ್ನು 4 ಲೈನು ಉಳಿದಿದೆ. ಇದಕ್ಕೆ ಮಾತ್ರ ನೆಕ್ಸ್ಟ್ ಹಾಕ್ತಾ ಹೋಗ್ಬೇಕು. ನೋಡಿ ಇವಾಗ ಇಷ್ಟಾಯ್ತು. ಇನ್ನು 2 ದಾರ ಮಾತ್ರ ಉಳಿದಿದೆಯಲ್ಲ, ಅದಕ್ಕೆ ಮಾತ್ರ ಹಾಕಬೇಕು. ನೋಡಿ ಇಷ್ಟಾದ್ಮೇಲೆ ಕೆಳಗಡೆ ದಾರ ತಗೊಂಡು ನಾಟ್ ಹಾಕ್ತಾ ಇದ್ದೀನಿ. ಇದೇ ರೀತಿಯಾಗಿ ಉಳಿದ 3 ಪೆಟಲ್ಸ್ಗೂ ಹಾಕಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಪೆಟಲ್ಸ್ಗೂ ಹಾಕಿದ ಮೇಲೆ ಕಮಲ್ ವರ್ಕು ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಮಲ್ ವರ್ಕ್ನ ಹೇಗೆ ಹಾಕೋದು ಅಂತ. ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಇಲ್ಲಿ ಸೆಂಟ್ರಲ್ಲಿ ಒಂದು ಕುಂದನ್ನ ಸ್ಟಿಕ್ ಮಾಡ್ಕೋಬಹುದು ಅಥವಾ ಸ್ಟಿಚ್
ಹಾಕ್ಬೋದು ನೋಡಿ ಹೀಗೆ. ನಿಮ್ಗೆ ಕಮಲ್ ವರ್ಕ್ ಹಾಕೋ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನೀವು ಕೂಡ ಕಮಲ್ ವರ್ಕ್ನ ಟ್ರೈ ಮಾಡಿ. AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.